Okay, so far we have seen a lot of important points that you have to keep in mind when it comes to preparing the accounts of a partnership. Now let's put all of this together and prepare or solve one final accounts problem. So this will cover almost everything that we have covered so far. Okay, so final accounts of partnership bandu similar to sole trading concern. So same ಅದೇ ಥರ ನಾವು ಟ್ರಯಲ್ ಬ್ಯಾಲೆನ್ಸ್ ಇಟ್ಕೊಂಡು ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ. ಸೊ ಅದಾದಮೇಲೆ ನಾವು ಜಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಎಲ್ಲ ಮಾಡಬೇಕು. ಸೊ ಅದನ್ನೆಲ್ಲ ನಾವು ಈ ಪ್ರಾಬ್ಲಮ್ ಮಾಡಿ ನೋಡೋಣ. ಸೊ ಇದುವರೆಗೂ ಏನೇನು ನೀವು ನೋಡಿದ್ದೀರೋ ಅದೆಲ್ಲ ಈ ಪ್ರಾಬ್ಲಮಲ್ಲಿ ಕವರ್ ಆಗುತ್ತೆ. Let's do it. Okay, now this problem is going to cover all the aspects that we have studied so far. So we'll start with the final accounts of the company. So we'll be preparing the trading and profit and loss account, and then we'll also do the appropriation account, and it will cover all those aspects like calculation of interest and interest on drawings and capital. So idu bandu ontara complete problem agutte. So now final accounts ಮಾಡ್ತೀವಿ plus appropriation account and partners capital accounts. ಓಕೆ, ಸೊ ಈಗ ನಾನು ಹೇಳ್ದಂಗೆ ಫಸ್ಟ್ ನೀವು ಪ್ರಾಬ್ಲಮ್ ನೋಡಿದಾಗ, ಫಸ್ಟ್ ಆ ಟ್ರಯಲ್ ಬ್ಯಾಲೆನ್ಸ್ ನೋಡಿದಾಗ ಪೆನ್ಸಿಲಲ್ಲಿ ಒಂದೊಂದು ಐಟಮ್ ಪಕ್ಕದಲ್ಲೇ ಬರ್ಕೊಂಡ್ಬಿಡಿ ಎಲ್ಲೆಲ್ಲಿ ಹೋಗುತ್ತೆ ಅದಂತ. ಸೊ ಫಸ್ಟ್ ಅದು ಮಾಡೋಣ ನಾವು. ಸೊ ಫಸ್ಟ್ ಕ್ಯಾಪಿಟಲ್ ಅಕೌಂಟ್ಸ್. ಸೊ ದೇ ವಿಲ್ ಗೋ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಡ್ರಾಯಿಂಗ್ಸ್ ವಿಲ್ ಗೋ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಓಪನಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್, ಪರ್ಚೇಸ್ ಆ್ಯಂಡ್ ಸೇಲ್ಸ್ ಟ್ರೇಡಿಂಗ್ ಅಕೌಂಟ್, ಕ್ಯಾರೇಜ್ ಇನ್ವರ್ಡ್ಸ್ ಟ್ರೇಡಿಂಗ್ ಅಕೌಂಟ್. ಸೊ ಕ್ಯಾರೇಜ್ ಇನ್ವರ್ಡ್ಸ್ ಅಂದರೆ ಇಟ್ಸ್ ಇನ್ವರ್ಡ್ಸ್ ಆನ್ ಪರ್ಚೇಸಸ್, ಸೊ ದಟ್ ವಿಲ್ ಬಿ ಟೇಕನ್ ಇನ್ ದ ಟ್ರೇಡಿಂಗ್ ಅಕೌಂಟ್. If it's carriage outwards, it will be taken in the profit and loss account. ಓಕೆನಾ? ಈಗ ರಿಟರ್ನ್ಸ್ ನೋಡಿ, ಡೆಬಿಟ್ ಸೈಡ್ ಇರೋದು ಬಂದು ಡೆಬಿಟ್ ವಾಟ್ ಕಮ್ಸ್ ಇನ್ ಅಲ್ಲ. ಸೊ ಯಾವ ರಿಟರ್ನ್ ನಮಗೆ ಮತ್ತೆ ಸಿಗುತ್ತೆ? ಸೇಲ್ಸ್ ರಿಟರ್ನ್. ಸೊ ಡೆಬಿಟ್ ಬಂದು ಸೇಲ್ಸ್ ರಿಟರ್ನ್, ಕ್ರೆಡಿಟ್ ಬಂದು ವಾಟ್ ಇಸ್ ಗೋಯಿಂಗ್ ಔಟ್. ಸೊ ನಾವು ಪರ್ಚೇಸ್ ಮಾಡಿರೋದನ್ನು ಕಳಿಸ್ಬಿಟ್ಟಿರ್ತೀವಿ, ಅದು ಆಚೆ ಹೋಗಿದೆ, ಸೊ ಅದು ಬಂದು ಕ್ರೆಡಿಟ್ ಸೈಡ್. ಸೊ ಕ್ರೆಡಿಟ್ ರಿಟರ್ನ್ಸ್ ಆರ್ ಪರ್ಚೇಸ್ ರಿಟರ್ನ್ಸ್. ಓಕೆ, ಸ್ಟೇಷನರಿ profit and loss account, wages trading account, bills receivables and bills payables, asset and liability. ಸೊ ಅದಕ್ಕೆ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಡಿಸ್ಕೌಂಟ್ ಡೆಬಿಟ್ ಬಂದು ಎಕ್ಸ್ಪೆನ್ಸ್, ಸೊ ಡಿಸ್ಕೌಂಟ್ ಪೇಯ್ಡ್, ಸೊ ಅದು ಡೆಬಿಟ್ ಸೈಡ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಡಿಸ್ಕೌಂಟ್ ಆನ್ ದ ಕ್ರೆಡಿಟ್ ಸೈಡ್ ಇಸ್ ಡಿಸ್ಕೌಂಟ್ ಅರ್ನ್ಡ್, ಯಾಕಂದರೆ ಇನ್ಕಮ್ ಬಂದು ಕ್ರೆಡಿಟ್ ಅಲ್ಲ, ಯಾವಾಗಲೂ ಇನ್ಕಮ್ ಕ್ರೆಡಿಟ್ಟು, ಸೊ ಅದು ಬಂದು ಕ್ರೆಡಿಟ್ ಸೈಡ್ ಬರುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಸ್ಯಾಲರೀಸ್, ರೆಂಟ್ ಆ್ಯಂಡ್ ಟ್ಯಾಕ್ಸಸ್, ಇನ್ಶೂರೆನ್ಸ್, ಪ್ರೀಮಿಯಮ್, ಪೋಸ್ಟೇಜ್, ಇವೆಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. Sundry expense also profit and loss account. Commission on the credit side is an income, so it will be shown in the credit side of the profit and loss account. Debtors and creditors, asset and liability on the balance sheet. Building, plant, investment, furniture and fixture, all assets, so they will be on the balance sheet. Bad debts will be shown in the profit and loss account. Bad debts provision ಬಂದು ನಾವೇನು ತೋರಿಸೋಷ್ಟಿಲ್ಲ, ಯಾಕಂದರೆ ಇಟ್ಸ್ ಆಲ್ರೆಡಿ ಶೋನ್ ಇಯರ್, ಮೀನ್ಸ್ ಇಟ್ಸ್ ಆಲ್ರೆಡಿ ಅಡ್ಜಸ್ಟೆಡ್. ಒಂದು ವೇಳೆ ಅಡ್ಜಸ್ಟ್ಮೆಂಟ್ಸಲ್ಲಿ ಬ್ಯಾಡ್ ಡೆಟ್ಸ್ ಇದ್ದರೆ, ಪ್ರಾವಿಷನ್ ಇದ್ದರೆ ಅದನ್ನು ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಲೋನ್ ಬಂದು ಕ್ರೆಡಿಟ್ ಸೈಡ್ ಆಫ್ ಲೈಬಿಲಿಟಿ ಇನ್ ದ ಬ್ಯಾಲೆನ್ಸ್ ಶೀಟ್. ಲೀಗಲ್ ಎಕ್ಸ್ಪೆನ್ಸ್ ಇಸ್ ಅನ್ ಎಕ್ಸ್ಪೆನ್ಸ್, ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆಡಿಟ್ ಫೀ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಬ್ಯಾಂಕ್, ಅಸೆಟ್ಸ್ ಇನ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ಈಗ ಅಡ್ಜಸ್ಟ್ಮೆಂಟ್ಸ್, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಅಡ್ಜಸ್ಟ್ಮೆಂಟ್ಸ್ ಯಾವಾಗಲೂ ಎರಡು ಕಡೆ ಬರ್ತವೆ. ಓಕೆನಾ? ಸೊ ಫಸ್ಟ್ ಸ್ಟಾಕ್ ಆನ್ ಡಿಸೆಂಬರ್ 31st, 2017. ಸೊ ಇದು ಬಂದು ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ವಿಲ್ ಬಿ ಶೋನ್ ಇನ್ ದ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್, ಆ್ಯಂಡ್ ಇಟ್ ವಿಲ್ ಆಲ್ಸೋ ಬಿ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಸೆಟ್ಸ್ ಕಡೆ. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಟು ಬಿ ಮೇಡ್. ಸೊ ಪ್ರೊವಿಷನ್ 5% ಆನ್ ಡೆಟರ್ಸ್ ಇದೆ. ಸೊ ನಾವು ಇದನ್ನು ಏನು ಮಾಡ್ತೀವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ತೀವಿ, ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ಸಿಂದ ಮೈನಸ್ ಮಾಡಬೇಕು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ರೆಂಟ್ ಔಟ್ಸ್ಟ್ಯಾಂಡಿಂಗ್ ವಾಸ್ 1600. ಸೊ ಇದು ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ, ಆ್ಯಂಡ್ ಆಲ್ಸೋ ಲೈಬಿಲಿಟೀಸ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್, ಯಾಕಂದರೆ ರೆಂಟ್ ನಾವು ಕೊಡಬೇಕು, ಆದರೆ ಇನ್ನೂ ಕೊಟ್ಟಿಲ್ಲ, ಸೊ ಅದು ನಮಗೆ ಒಂದು ಲೈಬಿಲಿಟಿ ಅಥವಾ ರೆಸ್ಪಾನ್ಸಿಬಿಲಿಟಿ. ಸೊ ಅದನ್ನು ನಾವು ಲೈಬಿಲಿಟೀಸ್ ಸೈಡಲ್ಲಿ ತೋರಿಸ್ಬೇಕು. ವೇಜಸ್ ಔಟ್ಸ್ಟ್ಯಾಂಡಿಂಗ್ ಆಲ್ಸೋ ದ ಸೇಮ್ ಥಿಂಗ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇದು ಬಂದು ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಆ್ಯಂಡ್ ಆಲ್ಸೋ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ದೇ ಆರ್ ಎಂಟೈಟಲ್ ಟು ಸ್ಯಾಲ್ರಿ, ಇದು ಕೂಡ ಅಪ್ರೋಪ್ರಿಯೇಷನ್ ಅಕೌಂಟ್ ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ರವೀಂದ್ರ ಇಸ್ ಎಂಟೈಟಲ್ ಟು ಕಮಿಷನ್ ಆಫ್ 1500, ಸೇಮ್ ಥಿಂಗ್, ಪ್ರಾಫಿಟ್ ಆ್ಯಂಡ್ ಅಪ್ರೋಪ್ರಿಯೇಷನ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್. ಡಿಪ್ರಿಸಿಯೇಷನ್ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಆಲ್ಸೋ ಬ್ಯಾಲೆನ್ಸ್ ಶೀಟ್. ಸೊ ಡೆಪ್ರಿಸಿಯೇಷನ್ ನಾವು ಅಸೆಟ್ ವ್ಯಾಲ್ಯೂಯಿಂದ ಡಿಡಕ್ಟ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಲೋನ್ ಅಮೌಂಟೆಡ್ ಟು 350.
So this will be shown in the profit and loss account, and it is also outstanding, which means it is a liability. So it will be shown on the liability side of the balance sheet. Okay, ಈಗ ಶುರು ಮಾಡೋಣ. ಸೊ ಫಸ್ಟ್ ಬಂದು ಟು ಓಪನಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ ಬಂದು 35,100. ಆಮೇಲೆ ಇಲ್ಲಿ ಪರ್ಚೇಸಸ್ ತಗೊಳ್ಳೋಣ, ಲೆಸ್ ರಿಟರ್ನ್ಸ್. ಇಲ್ಲಿ ಬೈ ಸೇಲ್ಸ್, ಲೆಸ್ ರಿಟರ್ನ್ಸ್. ಸೊ ಇದು ರಿಟರ್ನ್ಸ್ ಇನ್ವರ್ಡ್, ರಿಟರ್ನ್ಸ್ ಔಟ್ವರ್ಡ್ಸ್. ಸೊ ಪರ್ಚೇಸಸ್ ಬಂದು 285,000 ಆ್ಯಂಡ್ ರಿಟರ್ನ್ಸ್ 2,200. ಅದೇ ಥರ ಸೇಲ್ಸ್ ಬಂದು 375,800, ರಿಟರ್ನ್ಸ್ ಬಂದು 3,000. ಸೊ ನೆಕ್ಸ್ಟ್ ಬಂದು ಟ್ರೇಡಿಂಗ್ ಅಕೌಂಟಲ್ಲಿ ಬರೋದು ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ವೇಜಸ್ ಇದೆ, ಪ್ಲಸ್ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇದೆ, ಸೊ ಅದನ್ನು ಕೂಡ ನಾವು ತಗೊಳ್ತೀವಿ. ಸೊ ವೇಜಸ್ ಬಂದು 12,500, ಔಟ್ಸ್ಟ್ಯಾಂಡಿಂಗ್ ವೇಜಸ್ 1,200. ಸೊ ಇದು ಬಂದು 13,700. ಆಮೇಲೆ ಕ್ಯಾರೇಜ್, ಕ್ಯಾರೇಜ್ ಇನ್ವರ್ಡ್ಸ್ ಬಂದು 2,200. ಓಕೆ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟಲ್ಲಿದೆ, ಸೊ 42,500. ಸೇಲ್ಸ್, ನೆಟ್ ಸೇಲ್ಸ್ ಬಂದು 372,800. ಓಕೆ, ಸೊ ಈಗ ಟೋಟಲ್ ಮಾಡಿದಾಗ ಬರೋದು 415,300. ಓಕೆ, ಇದು ಬಂದು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ಸೊ ಇವೆಲ್ಲ ನಾವು ಡಿಡಕ್ಟ್ ಮಾಡಿದಾಗ ಓಕೆ, ಪರ್ಚೇಸ್ 282,800. ಸೊ ಇದೆಲ್ಲ ಮಾಡಿದಾಗ ನಾವು ಬರೋದು ಬಂದು 81,500. ಸೊ ಗ್ರಾಸ್ ಪ್ರಾಫಿಟ್ ಇದು. ಇದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕ್ಯಾರಿ ಡೌನ್ ಮಾಡ್ತೀವಿ. ಓಕೆ, ಸೊ ಇಲ್ಲಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಶುರು ಆಗುತ್ತೆ. ಸೊ ಫಸ್ಟ್ ಬಂದು ಸ್ಟೇಷ್ನರಿ. ಸೊ ಒಂದು ಒಳ್ಳೆಯ ಐಡಿಯಾ ಏನಂದರೆ ಅಡ್ಜಸ್ಟ್ಮೆಂಟ್ಸಿಂದ ಹೋಗೋದು. ಸೊ ಅವಾಗ ನೀವು ಅಡ್ಜಸ್ಟ್ಮೆಂಟ್ಸ್ ಯಾವುದು ಮಿಸ್ ಆಗಲ್ಲ. ಸೊ ಅಡ್ಜಸ್ಟ್ಮೆಂಟ್ ಪಾಯಿಂಟ್ಸ್ ನೋಡಿ, ಸೊ ಅದಕ್ಕೆ ರಿಲೇಟೆಡ್ ಆಗಿರೋದು ಟ್ರಯಲ್ ಬ್ಯಾಲೆನ್ಸಲ್ಲಿ ತೊಗೊಳ್ಳಿ. ಅದನ್ನು ಮಾಡಿದಾಗ ನೀವು ಅಡ್ಜಸ್ಟ್ಮೆಂಟ್ಸ್ನೆಲ್ಲ ಕವರ್ ಮಾಡ್ತೀರಾ. ಆಮೇಲೆ ಲಾಸ್ಟಲ್ಲಿ ಏನೇನು ಬಿಟ್ಟಿದ್ದೀರಿ ಅದನ್ನೆಲ್ಲ ನೀವು ಟ್ರಯಲ್ ಬ್ಯಾಲೆನ್ಸಿಂದ ಎಂಟರ್ ಮಾಡ್ಕೋಬೋದು. ಸೊ ಅದು ಒಂದು ಒಳ್ಳೆ ಮೆಥಡ್. ಎನಿವೆ, ಸೊ ಸ್ಟೇಷ್ನರಿ, ಸೊ ಸ್ಟೇಷ್ನರಿ ಬಂದು 1,200 ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಎರಡು ಕಡೆನೂ ಇದೆ ನಮಗೆ, ಒಂದು ಅರ್ನ್ಡ್ ಆ್ಯಂಡ್ ಒಂದು ಪೇಯ್ಡ್. ಸೊ ಕ್ರೆಡಿಟ್ ಸೈಡ್ ನಾವು ಕ್ರೆಡಿಟ್ ಸೈಡ್ ಬರ್ಕೊಳ್ತೀವಿ. ಸೊ ಇಲ್ಲಿ 400, ಇದು ಬಂದು 900. ಓಕೆ, ಆ್ಯಂಡ್ ದೆನ್ ಸ್ಯಾಲರೀಸ್ 12,000. ಓಕೆ, ಬ್ಯಾಡ್ ಡೆಟ್ಸ್ ಇದೆ. ಸೊ ಬ್ಯಾಡ್ ಡೆಟ್ಸ್ ನೋಡಿ, ಓಲ್ಡ್ ಪ್ರಾವಿಷನ್ ಇದೆ, ಪ್ಲಸ್ ನಾವು ನ್ಯೂ ಪ್ರಾವಿಷನ್ ಕ್ರಿಯೇಟ್ ಮಾಡಬೇಕು. ಸೊ ನ್ಯೂ ಪ್ರಾವಿಷನ್ ಕ್ರಿಯೇಟ್ ಮಾಡಿದಾಗ ಓಲ್ಡನ್ನ ನಾವು ರೈಟ್ ಆಫ್ ಮಾಡ್ತೀವಿ. ಸೊ ಅದು ಹೇಗೆ ರೈಟ್ ಆಫ್ ಮಾಡ್ತೀವಿ ಅಂದರೆ ಅದನ್ನು ಡಿಡಕ್ಟ್ ಮಾಡಬೇಕು. ಸೊ ಬ್ಯಾಡ್ ಡೆಟ್ಸ್ ಬಂದು 2,000 ಲೆಸ್ ಓಲ್ಡ್ ಪ್ರಾವಿಷನ್. ಸೊ ಅದು ಬಂದು 4,600. ಸೊ ಇದು ನೆಗೆಟಿವ್. ಆಮೇಲೆ ಆ್ಯಡ್ ನ್ಯೂ ಪ್ರಾವಿಷನ್. ಸೊ ನ್ಯೂ ಪ್ರಾವಿಷನ್ ಅಡ್ಜಸ್ಟ್ಮೆಂಟಲ್ಲಿರೋದಂದರೆ 5% ಆನ್ ಡೆಟಾಸ್. ಸೊ ಡೆಟಾಸ್ ಬಂದು ನಮಗಿರೋದು 95,000 ಇಂಟು 5% ಮಾಡಿದಾಗ ಬರೋದು 4,750. ಸೊ ನೆಟ್ ಫಿಗರ್ ಬಂದು 2,150. ಸೊ ಇದೆರಡನ್ನ ಆ್ಯಡ್ ಮಾಡಿ 4,600 ಡಿಡಕ್ಟ್ ಮಾಡಿದಾಗ ಎಷ್ಟು ಬರುತ್ತೆ. ಸೊ ಇದೇ ನಮಗೆ ಟೋಟಲ್ ಆಗಿರೋದು ಈಗ ಎಕ್ಸ್ಪೆನ್ಸ್ ಆಗಿ. ಓಕೆ,
ನೆಕ್ಸ್ಟ್ ರೆಂಟ್ 18,000 ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಫ್ರಮ್ ಅಡ್ಜಸ್ಟ್ಮೆಂಟ್. $1,600. ಸೊ ಟೋಟಲ್ ಬಂದು 19,600. ಓಕೆ, ಈಗ ಲೋನ್ ಇಂಟ್ರೆಸ್ಟ್ ಬಂದು ಅಡ್ಜಸ್ಟ್ಮೆಂಟ್ಸಲ್ಲಿದೆ, ಸೊ ಅದನ್ನು ತಗೊಳ್ತೀವಿ. ಇಂಟ್ರೆಸ್ಟ್ ಆನ್ ಲೋನ್ ಬಂದು 350. ಓಕೆ, ಆಮೇಲೆ ಡೆಪ್ರಿಸಿಯೇಷನ್. ಸೊ ಡೆಪ್ರಿಸಿಯೇಷನ್ ನಮಗೆ ಬಿಲ್ಡಿಂಗ್, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಫರ್ನಿಚರ್ ಮೂರದ ಮೇಲಿದೆ, ಸೊ ಅವೆಲ್ಲ ತಗೊಳ್ಳೋಣ. ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಆ್ಯಂಡ್ ಫರ್ನಿಚರ್. ಸೊ ಬಿಲ್ಡಿಂಗ್ ಬಂದು 1,20,000 ಇಂಟು 4%. Plant and machinery 6% and furniture 5%. So plant ಬಂದು 80,000, furniture ಬಂದು 26,000. ಓಕೆ, ಸೊ ಇಲ್ಲಿ ಬರೋದು ಬಂದು 4,800, ಇದು 4,800 ಆ್ಯಂಡ್ ಫರ್ನಿಚರ್ ಬಂದು 1,300. ಸೊ ಟೋಟಲ್ ಡೆಪ್ರಿಸಿಯೇಷನ್ ಬಂದು 10,900 ಬರುತ್ತೆ. ಓಕೆ, ಸೊ ಈಗ ಅಡ್ಜಸ್ಟ್ಮೆಂಟ್ಸ್ ನಾವೆಲ್ಲ ತೊಗೊಂಡಾಯಿತು. ಸೊ ಟ್ರಯಲ್ ಬ್ಯಾಲೆನ್ಸಲ್ಲಿ ಮಿಕ್ಕಿರೋದು ಬೇರೆವೆಲ್ಲ ತೊಗೊಳ್ಳೋಣ. ಸೊ ಇನ್ಶೂರೆನ್ಸ್ 2,400, postage 300, sundry expenses 1,100, legal expense 200, ಆಮೇಲೆ ಆಡಿಟ್ ಫೀ. ಓಕೆ, ಸೊ ಈಗ ಕಮಿಷನ್ ಅರ್ನ್ಡ್ ಬಂದು ಇದೆ ನಮಗೆ. ಸೊ ಅದು ಇನ್ಕಮ್, ಅದು ಕ್ರೆಡಿಟ್ ಸೈಡಲ್ಲಿ ಬರೋದು. ಸೊ ಅದನ್ನು ನಾವು ಕ್ರೆಡಿಟ್ ಸೈಡ್ ಬರ್ಕೊಳ್ತೀವಿ. ಸೊ 3,200. ಸೊ ಈ ಕಡೆ ಎಲ್ಲ ಎಕ್ಸ್ಪೆನ್ಸಸ್, ಈ ಕಡೆ ಇನ್ಕಮ್ಸ್. ಸೊ ಈ ಕಡೆನೇ ನಮ್ಗೆ ಜಾಸ್ತಿ ಇರೋದು, ಅಂದರೆ ಕ್ರಾಸ್ ಪ್ರಾಫಿಟ್ ಪ್ಲಸ್ ನಮಗೆ ಇನ್ಕಮ್. ಸೊ ಅದು ಟೋಟಲ್ ಮಾಡಿದಾಗ ಬರೋದು 85,100. ಇವುಗಳನ್ನೆಲ್ಲ ಮೈನಸ್ ಮಾಡಿದಾಗ ನೆಟ್ ಪ್ರಾಫಿಟ್ ಬರುತ್ತೆ. ಸೊ ದಟ್ ಈಸ್ 32,200. ಸೊ ಇದು ಬಂದು ಅಪ್ರೋಪ್ರಿಯೇಷನ್ ಅಕೌಂಟ್ಗೆ ನಾವು ಕ್ಯಾರಿ ಡೌನ್ ಮಾಡ್ತೀವಿ. ಸೊ ಅಲ್ಲಿ ನಾವು ಇದನ್ನು ಅಡ್ಜಸ್ಟ್ ಮಾಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದು. So the profit and loss appropriation account shows how the profits are appropriated. ಸೊ ನಮಗೆ ನೆಟ್ ಪ್ರಾಫಿಟ್ ಇಷ್ಟು ಬಂದಿದೆ. ಸೊ ಇದನ್ನು ನಾವು ಹೇಗೆ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದೇ ನಾವು ಈ ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ತೋರಿಸೋದು. ಸೊ ಫಸ್ಟ್ ನೆಟ್ ಪ್ರಾಫಿಟ್ನ ಇಲ್ಲಿ ತೊಗೋಬೇಕು. $32,200. ಓಕೆ, ಸೊ ಈಗ ಅಡ್ಜಸ್ಟ್ಮೆಂಟ್ಸಲ್ಲಿ ಒಂದೊಂದಾಗಿ ನೋಡೋಣ. ಸೊ ಫಸ್ಟ್ ನಮಗಿರೋದು ಬಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಬಿ ಅಲೌಡ್. ಸೊ ಅದಿಲ್ಲಿ ತೊಗೊಳ್ಳೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಡಿ ಆ್ಯಂಡ್ ಆರ್. ಸೊ ಡಿಗೆ ಬಂದು 235,000 ಇಂಟು ಎಷ್ಟು ರೇಟ್ ಅವ್ರು ಕೊಟ್ಟಿರೋದು 4%. ಆಮೇಲೆ ಆರ್ಗೆ 163,000 ಇಂಟು 4%. ಸೊ ಇದು ಬಂದು 9,400 ಆ್ಯಂಡ್ 6,520. ಸೊ ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಂದು ಬಿಸ್ನೆಸ್ಗೆ ಇನ್ಕಮ್ ಅದು. ಸೊ ಅದಕ್ಕೆ ನಾವು ಅದನ್ನು ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಸೊ ಡ್ರಾಯಿಂಗ್ಸ್ ಬಂದು ಟ್ರಯಲ್ ಬ್ಯಾಲೆನ್ಸ್ಲಿದೆ 6,000 ಆ್ಯಂಡ್ 5,000. ಸೊ 6,000 ಇಂಟು 6%,
5,000 into 6%. So 3,600 and 3,000. Oh, sorry, 360 and 300. So 660. Okay. Next to salary ಇದೆ. Two partners. So D and R ಇಬ್ಬರಿಗೆ 2,000 each. So 2,000 per annum. So ಇದು 4,000 ಆಗುತ್ತೆ. Next R is entitled to a commission. ಅದು ಬಂದು 1,500. ಓಕೆ. ಸೊ ಈಗ ನಾವು ಅಡ್ಜಸ್ಟ್ಮೆಂಟ್ಸಲ್ಲಿ ಎಲ್ಲ ತೊಗೊಂಡಾಯ್ತು. ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಬರಬೇಕಾಗಿರೋದು. ಈಗ ನಾವು ಫೈನಲ್ ಆಗಿ ಏನು ಮಾಡಬೇಕಂದ್ರೆ ಈ ಪ್ರಾಫಿಟ್ ಆ್ಯಂಡ್ ಡ್ರಾಯಿಂಗ್ಸ್ ಈ ಇನ್ಕಮಿಂದ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿ ಎಷ್ಟು ಬರುತ್ತೆ ಬ್ಯಾಲೆನ್ಸು ಅದನ್ನು ಪ್ರಾಫಿಟ್ ಶೇರಿಂಗ್ ರೇಷಿಯೋಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಟೋಟಲ್ ಆಗಿ ಇದು ಆ್ಯಡ್ ಮಾಡಿದಾಗ ಬರೋದು 32,860. ಸೊ 32,860. ಓಕೆ. ಸೊ ಇವೆಲ್ಲ ಎಕ್ಸ್ಪೆನ್ಸಸ್ ಆಗಿದೆ. ಸೊ ರಿಮೈನಿಂಗ್ ಬಂದು ಪ್ರಾಫಿಟ್ ಅವೈಲಬಲ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ಸ್ ದ ಪಾರ್ಟ್ನರ್ಸ್. ಸೊ ಅದು ಬಂದು 11,440. ಸೊ ಇದು ಬಂದು ನಾವು ರೇಷಿಯೋ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರೇಷಿಯೋ ಬಂದು 2:1. ಸೊ ಪ್ರಾಬ್ಲಮಲ್ಲಿದೆ ಅದು ಅವ್ರ ರೇಷಿಯೋ. ಸೊ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ತೋರಿಸ್ತೀವಿ. ಸೊ ಯಾಕಂದರೆ ಈ ಪ್ರಾಫಿಟ್ನ ನಾವು ಅವ್ರ ಕ್ಯಾಪಿಟಲ್ ಅಕೌಂಟ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಸೊ ಡಿ ಆ್ಯಂಡ್ ಆರ್. ಸೊ ಡಿಗೆ ಬಂದು 11,440 ಇಂಟು 2/3. ಆರ್ಗೆ 11,440 ಇಂಟು 1/3. ಸೊ ಅದೇ 2:1 ರೇಷಿಯೋ. ಸೊ ಬರೋ ಅಮೌಂಟ್ಸ್ ಬಂದು 7,627 ಆ್ಯಂಡ್ 3,813. ಸೊ ಇದು ಬಂದು ಅವ್ರ ಕ್ಯಾಪಿಟಲ್ ಅಕೌಂಟ್ಸಲ್ಲಿ ಪ್ರಾಫಿಟ್ ಅಂತ ತೋರಿಸ್ತೀವಿ. So now we'll prepare the partners' capital accounts. So we'll start with the opening balance shown in the trial balance. So balance brought down. So D's balance is 235 and 163. Okay. Now whatever the partners have earned will be shown here. So it's an income to the partners. So it will be shown here. So all their salary, their interest on capital, any commission, all that will be shown here. So interest on capital. We showed it here, right? So that will be 9,400 and 6,520. Next to salary. So salary ಬಂದು ಇಬ್ಬರಿಗೂ 2,000. Commission ಬರೀ ಆರ್ಗೆ. ಸೊ ಅದು ಬಂದು 1,500. ಆ್ಯಂಡ್ ಲಾಸ್ಟ್ಲಿ ಡ್ರಾಯಿಂಗ್ಸ್ ಇದೆ. ಅವರು ಡ್ರಾ ಮಾಡಿದಾರಲ್ಲ ಅದನ್ನು ನಾವು ಡೆಬಿಟ್ ಸೈಡ್ ತೋರಿಸ್ಬೇಕು. ಸೊ ಡ್ರಾಯಿಂಗ್ಸ್ ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ನ ಕಡಿಮೆ ಮಾಡುತ್ತೆ. ಯಾಕಂದರೆ ಅವರು ಬಿಸ್ನೆಸ್ಸಿಗೆ ಕೊಟ್ಟಿರೋ ಹಣ ಅವ್ರು ಮತ್ತೆ ತೊಗೊಳ್ತಿದ್ದಾರಲ್ಲ, ಸೊ ಅದಕ್ಕೆ ಅದು ಇಲ್ಲಿ ಕಡಿಮೆ ಆಗುತ್ತೆ. ಸೊ ಕ್ಯಾಪಿಟಲ್ ಬಂದು ಪಾರ್ಟ್ನರ್ಸು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿರೋ ಅಮೌಂಟು. ಸೊ ಅವ್ರು ಒಂದು ವೇಳೆ ಅದನ್ನು ಡ್ರಾ ಮಾಡ್ಕೊಂಡ್ಬಿಟ್ರೆ ಅದು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾವು ಅದನ್ನು ಡೆಬಿಟ್ ಸೈಡ್ ತೋರಿಸ್ತೀವಿ. ಸೊ ಟ್ರಯಲ್ ಬ್ಯಾಲೆನ್ಸ್ಲಿರೋದು 6,000 and 5,000. ಆ್ಯಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ನ್ಯಾಚುರಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಂದು ಪಾರ್ಟ್ನರ್ಸ್ಗೆ ಅದೊಂದು ಎಕ್ಸ್ಪೆನ್ಸ್ ಥರ. ಸೊ ಅವರು ಬಿಸ್ನೆಸ್ಗೆ ಅದು ಪೇ ಮಾಡ್ತಿದ್ದಾರೆ. ಸೊ ಅದೇನಾಗುತ್ತೆ ಅಂದರೆ ನಾವು ಡೆಬಿಟ್ ಸೈಡ್ ತೋರಿಸ್ತೀವಿ. ಸೊ ಆವಾಗ ಬಿಸ್ನೆಸ್ ಅವ್ರಿಗೆ ಕೊಡಬೇಕಾಗಿರೋ ಕ್ಯಾಪಿಟಲ್ ಕಡಿಮೆ ಆಗುತ್ತೆ. ಯಾಕಂದರೆ ಕ್ಯಾಪಿಟಲ್ಗೆ ಕ್ರೆಡಿಟ್ ಬ್ಯಾಲೆನ್ಸ್ ಇದೆಯಲ್ಲ. ಸೊ ನಾವು ಡೆಬಿಟ್ ಸೈಡ್ ತೋರಿಸಿದಾಗ ಇದನ್ನು ಕಡಿಮೆ ಮಾಡ್ತಿದ್ದೀವಿ. ಸೊ ಇಂಟ್ರೆಸ್ಟ್ ಬಂದು ಇಲ್ಲಿ ತೊಗೊಂಡಿದ್ದೀವಿ, ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ 360 and 300. ಓಕೆ. ಫೈನಲಿ ಪ್ರಾಫಿಟ್ ಇದೆ. ರೇಷಿಯೋ ಆಫ್ 2:1. ಸೊ ಅದು ಬಂದು 7,627 and 3,813. ಓಕೆ. ಸೊ ಇದು ಟೋಟಲ್ ಮಾಡಿದಾಗ ಬರೋದು 176,833 and 254,027.
ಸೊ ಇವಾಗ ಬ್ಯಾಲೆನ್ಸೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸಸ್. ಸೊ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಇಲ್ಲಿ ಬರೋದು ಬಂದು 247,667 ಆ್ಯಂಡ್ 171,533. ಸೊ ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ ಫಸ್ಟ್ ಬಂದು ವಿಲ್ ಸ್ಟಾರ್ಟ್ ವಿತ್ ದ ಕರೆಂಟ್ ಅಸೆಟ್ಸ್. ಓಕೆ, ಸೊ ಕರೆಂಟ್ ಅಸೆಟ್ಸ್ ಬಂದು ಕ್ಯಾಶ್ ಇನ್ ಹ್ಯಾಂಡ್, ಬ್ಯಾಂಕ್, ಬಿಲ್ಸ್ ರಿಸೀವಬಲ್, ಡೆಟಾರ್ಸ್. ಸೊ ಡೆಟಾರ್ಸ್ಗೆ ನಾವು ಹೊಸ ಪ್ರಾವಿಷನ್ ಕ್ರಿಯೇಟ್ ಮಾಡಿದ್ವಲ್ಲ, ಅದನ್ನು ಇಲ್ಲಿ ಮೈನಸ್ ಮಾಡಬೇಕು. ಓಕೆ, ಆ್ಯಂಡ್ ಲಾಸ್ಟ್ಲಿ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಬಂದು 42,500, ಡೆಟಾರ್ಸ್ 95,000, provision 4750, so 90,250. bills receivable ಬಂದು 45,000, bank 23,000, cash in hand 13,500. okay, so current assets ಆಯಿತು. ಈಗ ನಾನ್ ಕರೆಂಟ್ ಅಸೆಟ್ಸ್. ಸೊ ನಾನ್ ಕರೆಂಟ್ ಅಸೆಟ್ಸ್ ಬಂದು ಇನ್ವೆಸ್ಟ್ಮೆಂಟ್, ಬಿಲ್ಡಿಂಗ್, ಪ್ಲಾಂಟ್, ಫರ್ನಿಚರ್. ಸೊ investment, ₹1 lakh, building less depreciation. ಅದೇ ಥರ ಫರ್ನಿಚರ್ ಆ್ಯಂಡ್ ಪ್ಲ್ಯಾಂಟ್ ಕೂಡ ಡೆಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಸೊ ಬಿಲ್ಡಿಂಗ್ ಬಂದು 1,20,000, furniture 26,000, plant 80,000. so ಇದಕ್ಕೆ 4,800, 1,300. ಸೊ ನೆಟ್ ಬ್ಯಾಲೆನ್ಸ್ನ ಔಟರ್ ಕಾಲಮಲ್ಲಿ ತೋರಿಸ್ತೀವಿ. ಸೊ 115,200, 75,200, ಆ್ಯಂಡ್ ಇದು ಬಂದು 24,700. ಓಕೆ, ಸೊ ಅಸೆಟ್ ಸೈಡ್ ಆಯಿತು. ಈಗ ಲಯಬಿಲಿಟೀಸ್. ಸೊ ಲಯಬಿಲಿಟೀಸಲ್ಲೂ ಫಸ್ಟ್ ಕರೆಂಟ್ ಲಯಬಿಲಿಟೀಸ್ ತಗೊಳ್ಳೋಣ. ಸೊ ಕ್ರೆಡಿಟರ್ಸ್, ಆಮೇಲೆ ಬಿಲ್ಸ್ ಪೇಯಬಲ್. ಸೊ ಈಗ ಲೋನ್ ಬಂದು ಅವ್ರು ಹೇಳಿಲ್ಲ ಅದು ಶಾರ್ಟ್ ಟರ್ಮಾ ಲಾಂಗ್ ಟರ್ಮಾ ಅಂತ. ಸೊ ನಾವು ಶಾರ್ಟ್ ಟರ್ಮ್ ಅಂತಲೇ ಅಸ್ಯೂಮ್ ಮಾಡಿಕೊಂಡು ಕರೆಂಟಲ್ಲೇ ತೊಗೊಳ್ಳೋಣ. ಸೊ ಲೋನ್ ಬಂದು 35,000, ಬಿಲ್ಸ್ ಪೇಯಬಲ್ಸ್ 32,000, ಕ್ರೆಡಿಟರ್ಸ್ 40,000. ಓಕೆ, ಸೊ ಇದು ಬಿಟ್ಟರೆ ನಮಗೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದ್ದಾವೆ. ಸೊ ಅದು ಕೂಡ ಕರೆಂಟ್ ಲಯಬಿಲಿಟೀಸಲ್ಲೇ ಬರ್ತವೆ. ಸೊ ಔಟ್ಸ್ಟ್ಯಾಂಡಿಂಗ್ ರೆಂಟ್, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಲೋನ್ ಆ್ಯಂಡ್ ವೇಜಸ್. ಸೊ ರೆಂಟ್ ಬಂದು 1,600, ಇಂಟ್ರೆಸ್ಟ್ 350, ಆ್ಯಂಡ್ ವೇಜ್ ಬಂದು 1,200. ಓಕೆ, ಸೊ ಲಯಬಿಲಿಟೀಸ್ ಆಯಿತು ಆ್ಯಂಡ್ ಆಲ್ಸೋ ಅಡ್ಜಸ್ಟ್ಮೆಂಟ್ಸ್ ಅದಿರೋ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಯಿತು. ಸೊ ಫೈನಲ್ ಆಗಿರೋದು ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಸೊ ಅದನ್ನು ಇಲ್ಲಿ ತೋರಿಸ್ತೀವಿ. ಸೊ ಡಿ ಆ್ಯಂಡ್ ಆರ್. ಸೊ ಡಿ ಬಂದು 247,667 ಆ್ಯಂಡ್ 171,533. ಓಕೆ, ಸೊ ಅಷ್ಟೇ. ಸೊ ಬ್ಯಾಲೆನ್ಸ್ ಶೀಟ್ ಎರಡು ಕಡೆನೂ ನೀವು ಟೋಟಲ್ ಮಾಡಿದಾಗ ಬರೋದು 529,350. ಸೊ ಇದು ಒಂದು ಫೈನಲ್ ಅಕೌಂಟ್ಸ್ ಪ್ರಾಬ್ಲಮ್. ಸೊ ನಾವು ಫಸ್ಟಿಂದ ಮಾಡಿದ್ದೀವಿ.
ಸೊ ಟ್ರೇಡಿಂಗ್ ಅಕೌಂಟ್ ಮಾಡಿದ್ವಿ, ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ನಾನು ಹೇಳೋದಾದರೆ ನೀವು ಪ್ರಾಬ್ಲಮ್ ನೋಡಿದ ತಕ್ಷಣ ಪೆನ್ಸಿಲಲ್ಲಿ ಬರ್ಕೊಂಡ್ಬಿಡಿ ಪಕ್ಕದಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂತ. ಆಮೇಲೆ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಅಡ್ಜಸ್ಟ್ಮೆಂಟ್ಸಿಂದ ಶುರು ಮಾಡ್ಕೊಂಡೋಗಿ. ಸೊ ಟ್ರೇಡಿಂಗ್ ಅಕೌಂಟ್ ಆಬ್ವಿಯಸ್ಲಿ opening stock, closing stock, purchases and sales, you'll take all those things, but for the profit and loss account it's always better that you start from the adjustments just to make sure that you don't miss any of the adjustments. ಆಮೇಲೆ appropriation account. So appropriation is nothing but how the profits are appropriated to distribute amongst the partners. So ಅದನ್ನು ಮಾಡ್ತೀವಿ. ಆಮೇಲೆ capital accounts and balance sheet. ಓಕೆ ಫ್ರೆಂಡ್ಸ್, ಇಷ್ಟು ದೂರ ನೋಡಿದ್ದಕ್ಕೆ ಹಾಗೂ ನಿಮ್ಮ ಸಮಯಕ್ಕೆ ತುಂಬ ಥ್ಯಾಂಕ್ಸ್. ಸೊ ನಿಮಗೆ ಇದರಿಂದ ಸ್ವಲ್ಪ ಆದರೂ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇನ್ನೂ ಕಮೆಂಟ್ ಮಾಡಿ. ಅಟ್ ದ ಸೇಮ್ ಟೈಮ್ ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ, ನಿಮ್ಮ ಥಾಟ್ಸ್, ಒಪಿನಿಯನ್ಸ್, ಫೀಡ್ಬ್ಯಾಕ್. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ನೋಡೋಣ.